ಧರೆ ತಂದ ಧರೆಗೆ ದೊಡ್ಡಯ್ಯ, ಮಾಯೆಯನ್ನ ಗೆದ್ದ ಮಂಟೇದ ಲಿಂಗಯ್ಯ, ಕಾಲಜ್ಞಾನ ಸಾರಿದ ಕಂಡಾಯದ ಒಡೆಯ, ಪವಿತ್ರವಾದ ಪರಂಜ್ಯೋತಿ, ಬೂದಿ ಮುಚ್ಚಿದ ಕೆಂಡ ಭೂಲೋಕದ ಒಡೆಯ, ನಮ್ಮ ಮಂಟೇದ ಲಿಂಗಯ್ಯ ಐಕ್ಯಗೊಂಡಿರುವ ಸ್ಥಳ ಇದೆ. ಮಂಟೇಸ್ವಾಮಿಯವರ ಜೀವಗದ್ದುಗೆ ಬೀಜಿಪುರ ಅಂದರೆ ಬೊಪ್ಪೇಗೌಡನಪುರದಲ್ಲಿದೆ. ಇದು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಬೆಂಗಳೂರಿನಿಂದ ನೈಋತ್ಯಕ್ಕೆ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ಇದೇ ಧರೆಗೆ ದೊಡ್ಡವರ ಮಹಾ ಸಂಸ್ಥಾನ ಮಠ. ಮಂಟೇಸ್ವಾಮಿ ಒಬ್ಬ ಸಿದ್ಧಿಪುರುಷರು. ಕರ್ನಾಟಕದ ಇತಿಹಾಸ ಸಂಸ್ಕೃತಿಯನ್ನು ಕಟ್ಟುವಲ್ಲಿ, ಶ್ರೀಮಂತಗೊಳಿಸುವಲ್ಲಿ ತಮ್ಮದೇ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಬಡವ ಬಲ್ಲಿದರೆನ್ನದೆ ಸರ್ವರಲ್ಲೂ ಸಮಾನತೆ, ಸೌಹಾರ್ದತೆ, ಸಮನ್ವಯತೆ ಸಾಧಿಸಲು ಶ್ರಮಿಸಿದ್ದಾರೆ. ಮಂಟೇಸ್ವಾಮಿಯವರು ಹಲವಾರು ಉನ್ನತ ಮೌಲ್ಯ ಸಂದೇಶಗಳನ್ನು ಸಮಾಜಕ್ಕೆ ನೀಡಿದ್ದಾರೆ. ನೀಲಗಾರರು, ಭಕ್ತರು, ಒಕ್ಕಲಿಗ ಜನ ಜಾತ್ರೆ, ಪೂಜೆ, ಆಚರಣೆಗಳನ್ನು ಮಾಡುತ್ತಾ ಈ ಸಂದೇಶಗಳನ್ನು ಪಾಲಿಸುವುದು ಬಹುಮುಖ್ಯವಾಗಿದೆ. ಈ ಮೂಲಕ ಮಂಟೇಸ್ವಾಮಿಯವರ ಆದರ್ಶಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಮುಟ್ಟಿಸಬೇಕಾಗಿದೆ. ಪ್ರಸ್ತುತ ಸಮಾಜಕ್ಕೆ ಮಂಟೇಸ್ವಾಮಿಯ ಪರಂಪರೆಯ ಮೌಲ್ಯಗಳು ಬೆಳಕಾಗಿದೆ. ಸಮಾಜ ಇದರ ಮಹತ್ವವನ್ನು ಅರಿಯಬೇಕಾಗಿದೆ. ನಾವು ದೇವರ ಭಕ್ತರೆನ್ನುತ್ತಾ ಮಠ ಮಾಡಿ ಭಾವವಿಲ್ಲದೆ ಕೆಟ್ಟರೋ 10,000ಕ್ಕೆ ನೀಡಿದ ಫಲವೇನು ಶಿವನೊಲಿಯದೆ ಎಂಬ ಮಂಟೇಸ್ವಾಮಿಯವರ ಕಾಲಜ್ಞಾನ ನುಡಿಗಳು ಸಮಾಜವನ್ನು ಎಚ್ಚರಿಸುವಂತೆ ಇದೆ. ತಾನು ಹೇಳುತ್ತಿರುವುದು ತತ್ವಕ್ಕೆ ಪ್ರತಿತತ್ವ, ಮಂತ್ರಕ್ಕೆ ಪ್ರತಿಮಂತ್ರ ಎಂಬುದನ್ನು ತಮ್ಮ ವಚನಗಳಲ್ಲಿ ಹೇಳುತ್ತಾರೆ. ಮಂಟೇಸ್ವಾಮಿ ಪರಂಪರೆಯ ಯಾವುದೇ ಕ್ಷೇತ್ರಗಳಿರಲಿ, ಗದ್ದಿಗೆಗಳಿರಲಿ, ಸರ್ವರಿಗೂ ಪ್ರವೇಶ ಮುಕ್ತ. ಈ ಪರಂಪರೆ ಮತ್ತು ಕ್ಷೇತ್ರಗಳಲ್ಲಿನ ಪೂಜೆ ಆಚರಣೆಗಳಲ್ಲಿ, ಜಾತ್ರೆಗಳಲ್ಲಿ ಯಾವುದೇ ನಿರ್ಬಂಧ, ನಿಷೇಧಗಳಿರೋದಿಲ್ಲ. ಇಂತಹ ಜಾತ್ಯತೀತ ಪ್ರಜಾಸತ್ತಾತ್ಮಕ ಮಂಟೇಸ್ವಾಮಿ ನೀಲಗಾರ ಪರಂಪರೆ ಸಮಾಜದ ಒಳಿತಿಗಾಗಿ ಉಳಿಯಬೇಕಾಗಿದೆ. ಮೂಲಾರ್ಥ ಮತ್ತು ಆಶಯದಂತೆ ಬೆಳೆಯಬೇಕಾಗಿದೆ. ಲಿಂಗಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರುವಾಗಲಪ್ಪ, ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇ